ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಕಾಸರಗೋಡಿನ ಯುವಕ ಜೂನ್ 17ರ ಆ ಕರಾಳ ರಾತ್ರಿ ಹತ್ತಿರದ ಕಣ್ಣೂರು ಜಿಲ್ಲೆಯ ಏಳಿಲೋಡು ತಲುಪುವ ಮುನ್ನ ಅವನ ತಲೆಯಲ್ಲಿ ಅಂತಹದೊಂದು ಭೀಕರ ಬೀಪತ್ಸ ಹಾಗೂ ರಕ್ತ ಸಿಕ್ತ ಯೋಜನೆ ಸಿದ್ಧವಾಗುತ್ತಿದೆ ಎಂದು ಇಡೀ ಕರಾವಳಿಯ ಯಾವೊಬ್ಬ ನಾಗರಿಕನು ಕಲ್ಪನೆ ಕೂಡ ಮಾಡಿರಲಿಲ್ಲ. ಹೌದು ಸ್ನೇಹಿತರೆ, ಕಾಸರಗೋಡಿನ ಬೇಡಗ ಮೂಲದ ಮೊಹಮ್ಮದ್ ಜಿಯಾದ್ ಎಂಬ ಯುವಕ ಕತ್ತಲ ರಾತ್ರಿ 10:15 ಸುಮಾರಿಗೆ ಏಳಿಲೋಡು ಫಾರೂಕ್ ಜುಮಾ ಮಸೀದಿನೊಳಗೆ ನಡೆಸಿದ ಆ ನಡುಕ ಹುಟ್ಟಿಸುವ ದಾಳಿ, ಅಲ್ಲಿ ಹರಿದ ರಕ್ತದ ಕೊಡಿ, ಮಸೀದಿಯ ಪವಿತ್ರತೆಗೆ ಉಂಟಾದ ಧಕ್ಕೆ ಮತ್ತು ಅದರ ಹಿಂದೆ ಅಡಗಿರುವ ಇಡೀ ಕರಾವಳಿಯನ್ನೇ ದಿಗ್ಭ್ರಮೆಗೊಳಿಸುವ ಆ ನೈಜ ರಹಸ್ಯವನ್ನು ನೀವು ಸಂಪೂರ್ಣವಾಗಿ ಕೇಳಿದರೆ ನಿಮ್ಮ ರಕ್ತ ಹೆಪ್ಪುಗಟ್ಟುವುದಂತೂ ಗ್ಯಾರಂಟಿ. ಹಾಗಾಗಿ ವಿಡಿಯೋದ ಕೊನೆಯಲ್ಲಿ ಪೊಲೀಸರೇ ಬಹಿರಂಗಪಡಿಸಿದ ಆ ಆಘಾತಕಾರಿ ಸತ್ಯವನ್ನು ತಿಳಿಯೋಣ. ಘಟನೆಯ ಆಳಕ್ಕೆ ಇಳಿದು ನೋಡುವುದಾದರೆ ಪ್ರೀತಿಯ ಸಹೋದರರೇ, ಕಾಸರಗೋಡಿನ ಆ ಯುವಕ ತನ್ನ ಹೆಂಡತಿ ಮತ್ತು ಮುಗ್ಧ ಮಕ್ಕಳಿಗೆ ಮನೆಯಲ್ಲಿ ನಿರಂತರವಾಗಿ ದೈಹಿಕ ಹಿಂಸೆ ನೀಡುತ್ತಾ ನರಕಯಾತನೆ ತೋರಿಸುತ್ತಿದ್ದಾಗ ಅದನ್ನು ಕಂಡು ಸಮಾಜದ ಜವಾಬ್ದಾರಿಯುತ ಪ್ರಜೆಗಳಾಗಿ ಸುಮ್ಮನಿರಲು ಸಾಧ್ಯವಾಗದ ಆ ಏಳಿಲೋಡು ಮಸೀದಿಯ ಕಮಿಟಿಯವರು ಕೇವಲ ಧಾರ್ಮಿಕ ಚೌಕಟ್ಟನ್ನು ಮೀರಿದ ಮಾನವೀಯ ನೆಲೆಯಲ್ಲಿ ಕೌಟುಂಬಿಕ ವ್ಯವಸ್ಥೆಯನ್ನು ಉಳಿಸುವ ಜವಾಬ್ದಾರಿಯಿಂದ ಆತನನ್ನು ಪ್ರೀತಿಯಿಂದ ಕರೆಸಿ, ಇದು ತಪ್ಪು, ಹೆಂಡತಿ ಮಕ್ಕಳನ್ನು ಪ್ರೀತಿಯಿಂದ ಸಾಕು ಎಂದು ಅತ್ಯಂತ ಗೌರವಪೂರ್ವಕವಾಗಿ ಬುದ್ಧಿವಾದ ಹೇಳಿದ್ದರು. ಇಲ್ಲಿ ನಾವು ಇಡೀ ಕರಾವಳಿ ಜನತೆ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕಾದ ವಿಷಯವೇನೆಂದರೆ, ಇವತ್ತಿನ ಜಗತ್ತಿನಲ್ಲಿ ಮಸೀದಿಗಳು ಕೇವಲ ಪ್ರಾರ್ಥನೆಗೆ ಮಾತ್ರ ಸೀಮಿತವಾಗಿರದೆ ಇಡೀ ಸಮಾಜದ ಕಣ್ಣೀರನ್ನು ಒರೆಸುವ, ನೊಂದವರಿಗೆ ಆಸರೆಯಾಗುವ, ಕಷ್ಟ ಕಾಲದಲ್ಲಿ ನೆರವಾಗುವ ಮತ್ತು ಕೌಟುಂಬಿಕ ನ್ಯಾಯ ಒದಗಿಸುವ ಪವಿತ್ರ ಸಾಮಾಜಿಕ ಕೇಂದ್ರಗಳಾಗಿವೆ ಎಂಬುದನ್ನು ಆ ಮಸೀದಿಯ ಸಮಿತಿಯು ತನ್ನ ಈ ಶ್ರೇಷ್ಠ ಕಾರ್ಯದ ಮೂಲಕ ಜಗತ್ತಿಗೆ ಸಾರಿದೆ. ಇವರು ಈ ಅದ್ಭುತ ಹೆಜ್ಜೆಯನ್ನು ಎಲ್ಲ ಧರ್ಮದವರು ಮುಕ್ತ ಕಂಠದಿಂದ ಶ್ಲಾಘಿಸಬೇಕಾಗಿದೆ. ಇತಿಹಾಸವನ್ನು ನಾವು ತಿರುಗಿ ನೋಡಿದರೆ ರೋಮ್ ಸಾಮ್ರಾಜ್ಯದ ಪತನದಿಂದ ಹಿಡಿದು ಎಷ್ಟೋ ಮಹಾನ್ ನಾಗರಿಕತೆಗಳು ವಿನಾಶದ ಹಾದಿ ಹಿಡಿದದ್ದೇ ಇಂತಹ ಮಾದಕ ವ್ಯಸನ ಹಾಗೂ ಲಹರಿಯ ಅಂಧಕಾರದಿಂದಾಗಿತ್ತು. ಯಾವ ದೇಶ ಯುವಶಕ್ತಿ ಲಹರಿ ಅಮಲಿಗೆ ದಾಸವರಾಗುತ್ತದೆಯೋ ಆ ದೇಶದ ಭವಿಷ್ಯವೇ ಕತ್ತಲಾಗುವುದು ಗ್ಯಾರಂಟಿ. ಆದರೆ ಇವತ್ತಿನ ನಮ್ಮ ಯುವಕರ ಆಸಕ್ತಿಗಳು ಎತ್ತ ಸಾಗುತ್ತಿವೆ ಎಂದರೆ ಜ್ಞಾನ ಸಾಧನೆ ಮತ್ತು ಕಷ್ಟಪಟ್ಟು ಬದುಕುವ ಹಾದಿಯನ್ನು ಬಿಟ್ಟು ಅಡ್ಡ ಹಾದಿಯಲ್ಲಿ ಸುಲಭವಾಗಿ ಹಣ ಗಳಿಸುವ ರೀಲ್ಸ್ ಮತ್ತು ಸಾಮಾಜಿಕ ಜಾಲತಾಣಗಳ ಸುಳ್ಳು ಜಗತ್ತಿನಲ್ಲಿ ತೇಲುತ್ತಾ ಮಾನಸಿಕ ನೆಮ್ಮದಿಗೆ ಮಾದಕ ದ್ರವ್ಯಗಳ ಬೆನ್ನತ್ತಿ ಇಡೀ ಬದುಕನ್ನೇ ಸರ್ವನಾಶ ಮಾಡಿಕೊಳ್ಳುತ್ತಿರುವುದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ. ಈ ಲಹರಿಯ ಭೀಕರತೆ ಎಂಥದ್ದು ಎಂದರೆ, ಇದರ ಅಮಲಿನಲ್ಲಿರುವ ಮನುಷ್ಯನಿಗೆ ತಾನು ಏನು ಮಾಡುತ್ತಿದ್ದೇನೆ ಎಂಬ ಪ್ರಜ್ಞೆ ಇರುವುದಿಲ್ಲ. ಅವನಿಗೆ ಹೆತ್ತ ತಾಯಿ, ಒಡ ಹುಟ್ಟಿದವರು, ಮಡದಿ, ಮಕ್ಕಳ ಮೇಲಿನ ಪ್ರೀತಿ ಮರೆತು ಹೋಗುತ್ತದೆ. ಆ ಶೈತಾನನ ಆಸಕ್ತಿಯು ಮನುಷ್ಯನನ್ನು ಕ್ರೂರ ಮೃಗಕ್ಕಿಂತ ಕಡೆಯಾಗಿಸಿ ಸ್ವಂತ ಸಂಸಾರವನ್ನೇ ರಕ್ತದ ಮಡುವಿನಲ್ಲಿ ತಳ್ಳುವಂತೆ ಮಾಡುತ್ತದೆ. ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಹೋದ ಆ ಹಿರಿಯರ ಒಳ್ಳೆಯತನಕ್ಕೆ ಪ್ರತಿಯಾಗಿ ಈ ಕಾಸರಗೋಡಿನ ಯುವಕ ಮಾಡಿದ್ದಾದರೂ ಏನು ಎಂದರೆ, ತನ್ನ ತಪ್ಪನ್ನು ತಿದ್ದಿಕೊಳ್ಳುವ ಕನಿಷ್ಠ ವಿವೇಚನೆಯೂ ಇಲ್ಲದೆ ಮಾದಕ ದ್ರವ್ಯಗಳು ಮತ್ತು ಲಹರಿಯ ಅಂಧಕಾರದ ಅಮಲಿನಲ್ಲಿ ಕಣ್ಣು ಮುಚ್ಚಿ ತನಗೆ ಬುದ್ಧಿ ಹೇಳಿದವರ ಮೇಲೆಯೇ ತೀವ್ರ ದ್ವೇಷ ಸಾಧಿಸಿ ರಾತ್ರಿಯ ಕತ್ತಲಲ್ಲಿ ತೀಕ್ಷ್ಣವಾದ ಕತ್ತಿ ಹಿಡಿದು ರಕ್ತ ರಾಕ್ಷಸನಂತೆ ಅಲ್ಲಾಹನ ಪವಿತ್ರ
ಮಸೀದಿಯೊಳಗೆ ನುಗ್ಗಿ ಅಲ್ಲಿಂದ ಕಿಟಕಿ ಗಾಜುಗಳನ್ನು ಪುಡಿ ಪುಡಿ ಮಾಡಿ ಮದ್ರಸದಲ್ಲಿ ಮುಗ್ಧ ಮಕ್ಕಳು ಕೂರುವ ಕುರ್ಚಿಗಳನ್ನು ರಾಕ್ಷಸಿ ಪ್ರವೃತ್ತಿಯಿಂದ ಧ್ವಂಸಗೊಳಿಸಿದ್ದಲ್ಲದೆ ಆ ಸಮಯದಲ್ಲಿ ಮಸೀದಿಯಲ್ಲಿ ಇದ್ದ ಮುಅದ್ದಿನ್ ಉಸ್ತಾದ್ ಮೊಹಮ್ಮದ್ ಆಶಿಕ್ ಅವರ ಪ್ರಾಣದ ಕರೆಯನ್ನು ಕೇಳಿ ಓಡೋಡಿ ಬಂದ ಕಮಿಟಿ ಪದಾಧಿಕಾರಿಗಳ ನಾಸಿರ್ ಮತ್ತು ಸಮೀರ್ ಅವರ ಮೇಲೆ ಕತ್ತಲಲ್ಲಿ ಅವಿತಿದ್ದ ಕ್ರೂರ ಮೃಗದಂತೆ ಮುಗಿದು ಬಿದ್ದು ನಾಸಿರ್ ಮತ್ತು ಅವರ ಬೆನ್ನು ಮತ್ತು ಕಾಲಿಗೆ ಆಳವಾಗಿ ಚೂರಿ ಇರಿದು ಇಡೀ ಮಸೀದಿಯ ಪವಿತ್ರ ನೆಲದಲ್ಲೇ ರಕ್ತಮಯವಾಗಿದೆ. ನೋಡಿ ಯುವಕರೇ, ಮಾದಕ ದ್ರವ್ಯಗಳ ಅಮಲಿನಲ್ಲಿ ಅಲ್ಲಾಹನ ಮನೆ ಹಾಗೂ ಹೆತ್ತ ಕರುಳಿನ ಬೆಲೆಯನ್ನು ಮರೆಯುವ ಇಂತಹ ಉನ್ಮಾದದ ವರ್ತನೆ ಖಂಡಿತ ಸರಿಯಲ್ಲ. ಪವಿತ್ರ ಕುರ್ಆನ್ ಸೂರ ಅಲ್ ಮಾಯಿದದ 90ನೇ ಆಯತ್ತಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು ಇನ್ನಮಲ್ ಖಮ್ರು ವಲ್ ಮೈಸರು ವಲ್ ಅನ್ಸಾಬ್ ವಲ್ ಅಜ್ಲಾಮ್ ರಿಜ್ಸುಮ್ ಮಿನ್ ಅಮಲಿ ಶೈತಾನ್ ಫಜ್ತನಿಬೂಹು ಲಅಲ್ಲಕುಂ ತುಫ್ಲಿಹೂನ್. ಅಂದರೆ ಮಾದಕ ವಸ್ತುಗಳು ಶೈತಾನ್ನ ಅಪವಿತ್ರ ಕೆಲಸವಾಗಿದ್ದು ಇವುಗಳಿಂದ ದೂರವಿರಿ ಎಂದು ಕಠಿಣವಾಗಿ ಎಚ್ಚರಿಸಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಖೈರುಕುಂ ಲಿ ಅಹ್ಲಿಹಿ ವಅನಾ ಖೈರುಕುಂ ಲಿ ಅಹ್ಲಿ. ಅಂದರೆ ನಿಮ್ಮಲ್ಲಿ ಅತ್ಯುತ್ತಮ ವ್ಯಕ್ತಿ ಎಂದರೆ ತನ್ನ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವವನು ಎಂದು ಸಾರಿದ್ದಾರೆ. ಇದೇ ಉದಾತ್ತ ಮಾನವೀಯ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು. ಈ ಮಾದಕ ವ್ಯಸನ ಎಂಬ ಇಡೀ ತಲೆಮಾರನ್ನೇ ನುಂಗಿ ನೀರು ಕುಡಿಯುತ್ತಿರುವ ಹೆಮ್ಮಾರಿಯನ್ನು ಬುಡ ಸಮೇತ ಕಿತ್ತಿಸಲು ಗೃಹ ಸಚಿವರ ನೇತೃತ್ವದಲ್ಲಿ ನಡೆಯುತ್ತಿರುವ ಮಾಷಾ ಅಲ್ಲಾ ಆಪರೇಷನ್ ತೂಫಾನ್ ನಂತಹ ಕಠಿಣ ಯೋಜನೆಗಳಿಗೆ ಇವತ್ತು ನಾವೆಲ್ಲರೂ ಜಾತಿ ಮತ ಪಕ್ಷ ರಾಜಕೀಯ ಭೇದ ಮರೆತು ಒಕ್ಕರಳಿನಿಂದ ಬೆಂಬಲ ನೀಡಬೇಕಾಗಿದೆ. ಆದರೆ ವೀಕ್ಷಕರೇ, ಅಂದು ರಾತ್ರಿ ಧ್ವಂಸಗೈದು ಮೂವರನ್ನು ರಕ್ತದ ಮಡುವಿನಲ್ಲಿ ತಳ್ಳಿ ಸ್ಥಳೀಯರು ಮತ್ತು ಯುವಕರ ಸಹಾಯದಿಂದ ಬಂಧಿಸುವ ಮುನ್ನ ಈ ಕಾಸರಗೋಡಿನ ಯುವಕ ಜಿಯಾದ್ ಮಸೀದಿಯೊಳಗೆ ಕೃತ್ಯ ಎಸಗುವ ಮುನ್ನ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ ಆ ಒಂದು ಕೊನೆಯ ಅತ್ಯಂತ ಭೀಕರ ಹಾಗೂ ಆಘಾತಕಾರಿ ಸಂದೇಶ ಆ ನಡುಕ ಹುಟ್ಟಿಸುವ ಸತ್ಯವನ್ನು ಸಮಾಜದ ಕಣ್ಣು ತೆರೆಸುವ ಈ ಮಹತ್ವದ ವಿಡಿಯೋವನ್ನು ಪ್ರತಿಯೊಬ್ಬ ಯುವಕರಿಗೂ ತಲುಪುವಂತೆ ಇರಬೇಕು. ಕಾರಣ ಅವನು ಮಾಡಿದ ಕೃತ್ಯ ಬಹಳ ಬೇಸರದು. ನೋಡಿ, ನಮ್ಮ ಯುವಕರ ಅವಸ್ಥೆ ನೋಡಿ. ಬುದ್ಧಿ ಮಾತು ಹೇಳಿದ್ರು ದ್ರೋಹ ಮಾಡೋದು, ಪಾಪ ಆ ಹೆಂಡತಿ ಮಕ್ಕಳ ಅವಸ್ಥೆ. ಅಲ್ಲಾಹು ನಮ್ಮ ಯುವಕರಿಗೆ ಅಲ್ಲಾಹು ಒಳ್ಳೆಯ ಬುದ್ಧಿ ಒಳ್ಳೆಯ ಸ್ವಭಾವ ಅಲ್ಲಾಹು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.